ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, SSC GD ಸಿಟಿ ಇಂಟಿಮೇಷನ್ಸ್ ಅಂದರೆ ಈಗಾಗಲೇ ನಿಮಗೆ ವೀಕ್ ಪ್ರಿಫರೆನ್ಸ್ನ ನೀಡಿದ್ದೀರಿ. ಅದೇ ರೀತಿಯಾಗಿ ಈಗ ಒಂದು ಎಕ್ಸಾಮಿನೇಷನ್ ಡೇಟ್ ಆಗಿರ್ಬೋದು, ಸಿಟಿನ ಈಗ ಪ್ರತಿಯೊಬ್ಬರಿಗೂ ಅನೌನ್ಸ್ ಮಾಡಿದ್ದಾರೆ. ಇದನ್ನು ನೀವು ಪ್ರತಿಯೊಬ್ಬರು ಚೆಕ್ ಮಾಡ್ಕೋಬೇಕಾಗುತ್ತೆ. ನಿಮ್ಮದು ಎಕ್ಸಾಮ್ ಯಾವ ಒಂದು ಡೇಟಿಗಿದೆ, ಯಾವ ಒಂದು ಸಿಟಿಗೆ ಬಂದಿದೆ ಅಂತ ಪ್ರತಿಯೊಬ್ಬರು ಚೆಕ್ ಮಾಡ್ಕೊಂಡು ನಿಮ್ಮ ಒಂದು ಎಕ್ಸಾಮಿನೇಷನ್ದು ಪ್ರಿಪ್ರೇಷನ್ನ ನಡೆಸಬೇಕಾಗುತ್ತೆ. ನೋಡ್ಕೊಳ್ಳೋಣ ಯಾವ ರೀತಿಯಾಗಿ ಒಂದು ಸಿಟಿ ಇಂಟಿಮೇಷನ್ನ ಚೆಕ್ ಮಾಡ್ಕೊಳ್ಳೋ ಅಂತ ನೋಡ್ಕೊಳ್ಳೋಣ. ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬನ್ನು ಆಗಿಲ್ಲ ನೋಡಿ, ಆದಷ್ಟು ಸಬ್ಸ್ಕ್ರೈಬ್ ಆಗಿ, ಟೆಲಿಗ್ರಾಮ್ ಗ್ರೂಪ್ಗೆ ಆದಷ್ಟು ಜಾಯ್ನ್ ಆಗಿ. ಅಲ್ಲಿ ಕ್ವಿಕ್ಕಾದ ಇನ್ಫಾರ್ಮೇಷನ್ಸ್ ನಿಮಗೆ ಸಿಗ್ತಾ ಬರುತ್ತೆ. ಬನ್ನಿ, SSCಯಿಂದ ಈ ಒಂದು ಅಪ್ಡೇಟ್ ಇವತ್ತೇ ನಿಮಗೆ ಬಂದಿರುವಂಥದ್ದು. ನೋಡಿ, SSC ಸ್ಟಾಫ್ ಸೆಲೆಕ್ಷನ್ ಕಮಿಷನಿಂದ ಈ ಒಂದು ಪೋರ್ಟಲ್ನ ನೀವು ಲಾಗಿನ್ ಆಗಬೇಕಾಗುತ್ತೆ. ನಾನು ಡಿಸ್ಕ್ರಿಪ್ಷನಲ್ಲಿ ಡೈರೆಕ್ಟಾಗಿ ಲಿಂಕನ್ನು ಕೊಟ್ಟಿರ್ತೀನಿ. ಇಲ್ಲಿ ಲಾಗಿನ್ ಆ್ಯಂಡ್ ರಿಜಿಸ್ಟರ್ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನಿಲ್ಲ, ನಿಮ್ಮ ಒಂದು ಈಗಾಗಲೇ ರಿಜಿಸ್ಟ್ರೇಷನ್ ನಂಬರು, ಪಾಸ್ವರ್ಡ್ ಇರುತ್ತಲ್ಲ, ಆ ಒಂದು 2 ನಂಬರ್ನ ಯೂಸ್ ಮಾಡಿಕೊಂಡು ನೀವು ಈ ಒಂದು ಪೋರ್ಟಲ್ನ ಲಾಗಿನನ್ನು ಆಗಿ. ನೋಡಿ, ಲಾಗಿನ್ ಆದ ತಕ್ಷಣ ನಿಮ್ಮದು ರಿಜಿಸ್ಟರ್ ಆಗಿರುವಂಥ ನಿಮ್ಮ ಒಂದು ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಕೆಳಗೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಮಾಡಿದ ತಕ್ಷಣ ಇಲ್ಲಿ ಅಡ್ಮಿಷನ್ ಸರ್ಟಿಫಿಕೇಟ್ ಅಂತ ನಿಮಗೆ ಒಂದು ಟ್ಯಾಬ್ ಓಪನ್ ಆಗುತ್ತೆ. 2 ಟ್ಯಾಬ್ಸ್ಗಳಿದ್ದಾವೆ ಈಗಾಗಲೇ. ಈಗ ಮೊದಲೇ ಟ್ಯಾಬ್ ಅಡ್ಮಿಷನ್ ಸರ್ಟಿಫಿಕೇಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಚೆಕ್ ಸ್ಟೇಟಸ್ ಆಫ್ ಅಡ್ಮಿಷನ್ ಸರ್ಟಿಫಿಕೇಟ್ ಟೆಸ್ಟ್ ಅಂತ ಬರುತ್ತೆ. ಒಂದೇದು ಎಕ್ಸಾಮಿನೇಷನ್ ಇದೆಯಲ್ಲ, ಇದ್ರ ಮೇಲೆ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ನಿಮಗೆ ಕಾನ್ಸ್ಟೇಬಲ್ GD ಇನ್ ಸೆಂಟ್ರಲ್ ಆರ್ಮಡ್ ಪೊಲೀಸ್ ಫೋರ್ಸಸ್ ಇನ್ ಅಸ್ಸಾಂ ರೈಫಲ್ಸ್ ಎಕ್ಸಾಮಿನೇಷನ್ 2026 ಅಂತ ಒಂದು SSC GD ಒಂದು ಇಲ್ಲಿ ಆಪ್ಷನ್ಸ್ ಬರುತ್ತೆ. ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಎಕ್ಸಾಮಿನೇಷನ್ ಇಯರ್ ಕೇಳುತ್ತೆ. ಇಲ್ಲಿ 2026ನ ಹಾಕೊಳ್ಳಿ. ಇಲ್ಲಿ ಚೆಕ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಲೋಡಿಂಗ್ ಆಗುತ್ತೆ. ಈಗಾಗಲೇ ನೀವು ಒಂದು ವೀಕ್ ಪ್ರಿಫರೆನ್ಸ್ ನೀಡಿದ ಅನುಸಾರ ಈಗ ಅವರು ಒಂದು ಎಕ್ಸಾಮಿನೇಷನ್ ಡೇಟು ಮತ್ತು ಎಕ್ಸಾಮಿನೇಷನ್ ಸಿಟಿಯನ್ನು ನಿಮಗೆ ಇಲ್ಲೇ ಅವೈಲೇಬಲ್ ಮಾಡಿರ್ತಾರೆ. ನೋಡಿ, ಈಗಾಗಲೇ ಒಂದು ಅಪ್ಲಿಕೇಶನ್ ಸ್ಟೇಟಸ್ ಆಗಿರ್ಬೋದು, ಒಂದು ಅಪ್ಲಿಕೇಶನ್ ಸ್ಟೇಟಸ್ ಅಕ್ಸೆಪ್ಟೆಡ್ ಆಗಿದೆ. ಅದರ ಜೊತೆಗೆ ನಿಮಗೆ 2 ರೀತಿಯ ಒಂದು ಅಪ್ಡೇಟ್ಗಳನ್ನು ನೀಡಿದ್ದಾರೆ. ಒಂದು ಎಕ್ಸಾಮಿನೇಷನ್ ಸಿಟಿ, ನಿಮ್ಮದು ಯಾವ ಒಂದು ಸಿಟಿಗೆ ಎಕ್ಸಾಮಿನೇಷನ್ ಇದೆ, ಮತ್ತು ಎಕ್ಸಾಮಿನೇಷನ್ ಡೇಟು, ಯಾವ ಒಂದು ಡೇಟ್ಗೆ ಎಕ್ಸಾಮಿನೇಷನ್ ಇದೆ ಅಂತ ಈಗ ಅನೌನ್ಸ್ ಮಾಡಿದ್ದಾರೆ. ಆದರೆ ಯಾವುದೇ ರೀತಿಯಾಗಿ ಶಿಫ್ಟ್ ವೈಸ್ ಇಲ್ಲಿ ಮಾಹಿತಿ ಕೊಟ್ಟಿಲ್ಲ. ಬಟ್ ನಿಮ್ಮ ಒಂದು ಎಕ್ಸಾಮಿನೇಷನ್ ಡೇಟು ಮತ್ತು ಏನು ಒಂದು ಎಕ್ಸಾಮಿನೇಷನ್ ಸಿಟಿ ಕಂಪಲ್ಸರಿ ಪ್ರತಿಯೊಬ್ಬರು ಚೆಕ್ ಮಾಡ್ಕೊಳ್ಳಿ. ಯಾರ್ಯಾರು ಒಂದು ಮೊದಲ ಬಾರಿಗೆ ವೀಕ್ ಪ್ರಿಫರೆನ್ಸನ್ನು ನೀಡ್ಕೊಂಡಿದ್ದಿಲ್ಲ ಅದರ ಅನುಸಾರ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ನೋಡಿ, ಈ ರೀತಿಯಾಗಿ SSC GD ಯಾರ್ಯಾರು ಒಂದು ಅಪ್ಲಿಕೇಶನ್ನ ಹಾಕಿದರೆ ಈ ರೀತಿಯಾಗಿ ಪ್ರತಿಯೊಬ್ಬರು ಚೆಕ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ನಿಮ್ಮ ಒಂದು ಅಡ್ಮಿಟ್ ಕಾರ್ಡ್ ಯಾವಾಗ ಬರುತ್ತೆ ಅಂತ ಹೇಳೋದಾದರೆ, ನಿಮ್ಮ ಒಂದು ಎಕ್ಸಾಮಿನೇಷನ್ ಡೇಟ್ ಏನಿರುತ್ತೆ ಆ ಬಿಫೋರ್ 3 ಡೇಸ್ ನಿಮಗೆ ಅಲ್ಲಿ ಅಡ್ಮಿಷನ್ ಸರ್ಟಿಫಿಕೇಟ್ನ ಡೌನ್ಲೋಡ್ ಮಾಡ್ಕೋದು. ಬಿಫೋರ್ 3 ಡೇಸ್ ಏನಿರುತ್ತಲ್ಲ ಅಲ್ಲಿ ನೀವು ಡೌನ್ಲೋಡ್ ಮಾಡೋ ಆಪ್ಷನ್ಸ್ ಇಲ್ಲೇ ಬರುತ್ತೆ. ಇದೇ ರೀತಿಯಾಗಿ ಲಾಗಿನ್ ಆಗಿ ಇಲ್ಲಿ ಕೆಳಗೆ ನಿಮಗೆ ಇನ್ನೊಂದು ಟ್ಯಾಬ್ ಓಪನ್ ಆಗುತ್ತೆ. ಇಲ್ಲಿ ಡೌನ್ಲೋಡ್ ಅಡ್ಮಿಷನ್ ಸರ್ಟಿಫಿಕೇಟ್ ಅಂತ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಡೌನ್ಲೋಡ್ ಮಾಡ್ಕೊಂಡು ಎಕ್ಸಾಮಿನೇಷನ್ಗೆ ಅಟೆಂಡ್ ಆಗ್ಬೋದು. ಈ ರೀತಿಯಾಗಿ SSC GDಗೆ ಸಂಬಂಧಪಟ್ಟಂಗೆ ಒಂದು ಅಪ್ಡೇಟ್ ಬಂದಿತ್ತು. ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಆದಷ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೋಡಿ, ಟೆಲಿಗ್ರಾಮ್ ಗ್ರೂಪಿಗೆ ಆದಷ್ಟು ಜಾಯ್ನ್ ಆಗಿ, ನಿಮಗೆ ಕ್ವಿಕ್ ಆದ ಇನ್ಫಾರ್ಮೇಷನ್ಸ್ಗಳಲ್ಲಿ ಅಲ್ಲಿ ಬರ್ತಾ ಇರ್ತವೆ. ನೋಡಿ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ದ ವಾಚಿಂಗ್.